ಸುಮ್ಮನೆ ಹೋಗ್ತಾನೆ ಇದ್ದೀವಿ, ಏನು ಆನ್ಲೇ ಹೋಗ್ತೀವೋ ಅಥವಾ ಚೈನಾ ಹೋಗ್ತಿದ್ದೀವೋ ಒಂದು ಅರ್ಥ ಆಗ್ತಾಯಿಲ್ಲ. ಇಲ್ಲ ರೋಡೇ ಇಲ್ಲ ಇಲ್ಲಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಾ ರೈಡ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇರೋದು ಪ್ಯಾಂಗಾಂಗ್ ಲೇಕಿಂದ ಆನ್ಲೆ ಕಡೆಗೆ. ಅರೌಂಡ್ 250 ಕಿಲೋಮೀಟರ್ಸ್ ಇದೆ ಅಂದ್ಕೊತೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು, ಆಲ್ರೆಡಿ 11:30 ಆಗಿದೆ ಹೊರಟಿದ್ದು. ಯಾಕೆಂದರೆ ಪ್ಯಾಂಗಾಂಗ್ ಲೇಕ್ ಗೊತ್ತಲ್ಲ, ತುಂಬ ಪೀಸ್ಫುಲ್ ಜಾಗ. ಸಾಧ್ಯ ಆದರೆ ಇನ್ನೊಂದು ಸಲ ಬರಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಮಾತ್ರ. ಕರೆಕ್ಟ್ ಇಂಡಿಯಾ ಮತ್ತು ಚೈನಾ ಬಾರ್ಡ್ರ್ ಮಧ್ಯದಲ್ಲಿ ಇರೋದಿದು. ಈ ಲೇಕ್ ಬಂದು ಕಂಪ್ಲೀಟ್ ಬ್ಲೂ ಕಲರ್ ಆ್ಯಂಡ್ ಸಾಲ್ಟ್ ವಾಟರ್ ಇದು. ಆ್ಯಂಡ್ ಇದು ಎಷ್ಟು 40% ಏನೋ ಇಂಡಿಯಾದಲ್ಲಿದೆಯಂತೆ, ಇನ್ನು 60% ಚೈನಾಗೆ ಸೇರ್ಕೊಳ್ಳುತ್ತಂತೆ. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲೇನಾದರೂ ನಾವು ಕಂಪ್ಲೀಟ್ ವಿಂಟರ್ ಸೀಸನಲ್ಲಿ ಏನಾದರೂ ಬಂದರೆ ಫುಲ್ ಫ್ರೀಸು. ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಇಲ್ಲೆಲ್ಲ ಈ ಕಡೆ ಬಂದುಬಿಟ್ರೆ ಈ ವಾಟ್ರ್ ಏನು ಕಾಣಿಸ್ತಿದೆಯಲ್ಲ ಫುಲ್ ಫ್ರೀಸು. ಈ ರೆಫ್ರಿಜರೇಟ್ರಲ್ಲಿ ಐಸ್ ಕ್ಯೂಬ್ ಥರ ಅದು. ಬಟ್ ಲೇಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ಅನ್ರಿಯಲ್ ಬ್ಯೂಟಿ ಅಂದರೆ ಇದೇನೆ. ಮೇ ಬಿ ಆ ಸೈಡ್ ನಿಮಗೇನು ಸ್ನೋ ಕಾಣಿಸ್ತಿದೆಯಲ್ಲ ಅದೇ ಚೈನಾ ಬಾರ್ಡ್ರು. ಈ ಕಡೆ ಎಲ್ಲ ಏನಿದೆ ಇದು ಇಂಡಿಯಾ ಕಡೆ ಸೇರ್ಕೊಳ್ಳುತ್ತೆ, ಅಲ್ಲಿಂದ ಆ ಕಡೆ ಚೈನಾ. ಅರೌಂಡ್ 60% ಹೇಳಿದ್ನಲ್ಲ, ಅದೆಲ್ಲ ಕಂಪ್ಲೀಟ್ ಚೈನಾ ಹೋಗುತ್ತೆ. ನೋಡಿ, ಇಲ್ಲೆಲ್ಲ ರೋಡೇ ಇಲ್ಲ ಇಲ್ಲಿ. ಸೀರಿಯಸ್ಲಿ ಇದೆ ಆನ್ಲೇ ರೂಟ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲಾದರೂ ಬಂದು ತಗ್ಲಾಕೊಂಡ್ರೆ ಭಾಳ ಕಷ್ಟ. ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ಗಾಡಿಗಳು ಕಾಣಿಸಿದ್ರೆ ಅದೊಂಥರ. ನಾವಿಬ್ಬರೇ ಹೋಗ್ತಾ ಇರೋದು, ಅವ್ರು ನಮ್ಮ ಹಿಂದೆ ಕಾರವ್ರು ಬಂದವ್ರು ಹಂಗೆ ವಾಪಸ್ ಹೋಗ್ಬಿಟ್ರು. ನಾವು ನೋಡಿದ್ರೆ ಸುಮ್ಮನೆ ಹೋಗ್ತಾನೆ ಇದ್ದೀವಿ. ಇದೇ ರೂಟ್ ಅನ್ನೋದು ಕನ್ಫರ್ಮ್ ಆಗ್ತಾಯಿಲ್ಲ ನಮಗೆ. ವಿತೌಟ್ ಕನ್ಫರ್ಮೇಷನ್ ಸುಮ್ಮನೆ ಹೊಡಿತಾನೇ ಇದ್ದೀವಿ. ಲೇಕ್ ಸೈಡಲ್ಲಿ ಹೋಗ್ತಾ ಇದ್ದೀವಿ ಸುಮ್ಮನೆ. ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ. ಆ ಕಡೆಯಿಂದ ಯಾವ್ದಾರು ಗಾಡಿ ಬಂದರೆ ಮುಗೀತು ನಮ್ಮ ಕತೆ. ಒಬ್ಬರು ನಿಂತ್ಕೊಂಡು ಒಬ್ಬರು ಪಾಸ್ ಆಗಬೇಕು. ಅಬ್ಬಾ, ಎಲ್ಲ ರೋಡೇ ಇಲ್ಲ ಇಲ್ಲಿ. ನಾನು ರೋಡ್ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಇದೇ ರೋಡ್, ಈ ಥರಲ್ಲೇ ಹೋಗ್ಬೇಕಷ್ಟೆ. ಓಹೋ, ಭಾಳ ಹುಷಾರಾಗಿ ಹೋಗ್ಬೇಕು. ಬಟ್ ಇಲ್ಲಿ ಮೊದಲೇ ಆಕ್ಸಿಜನ್ ಕಮ್ಮಿನಾ, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಹೆವಿ ಅನಿಸುತ್ತೆ. ಅಂದರೆ ಬೇಗ ಸುಸ್ತಾಗುತ್ತೆ. ಇನ್ನೂ ಎಲ್ಲಿದೆ ರೋಡು? ಅಯ್ಯೋ, ಅವ್ರು ನಮಗೆ ಕರೀತಾ ಇರೋದು. ಬಾ, ಯಾವ ರೋಡ್ ತೋರಿಸ್ತಿದೆ ನಿನಗೆ? ಹೌದಾ? ಮತ್ತು ಅವನು ಅಲ್ಲಿ ಇಲ್ಲ ಬಾ ಅಂತ ಕರೀತಾವನೆ. ಓಹೋ, ಹಿಡಿತಾ ಇದೆ. ಎಲ್ಲಿ ಬಂದು ಸಿಗಾಕೊಂಡ್ವಿ ಗುರು ನಾವು. ಅಯ್ಯೋ,
ಯಾವುದಂತ ರೋಟು? ವಾಪಸ್ ಇಲ್ಲೇ ಹೋಗ್ಬೇಕು ಬಾ. ಯಾವುದು? ಅಲ್ಲಿ ಮೇಗಡೆ ರೋಡ್ ಕ್ಲೋಸ್ ಆಗಿದೆ ಅಂತೆ, ಅದಕ್ಕೆ ಇಲ್ಲೇ ಅಂತ ಬಾ. ಇಲ್ಲಿ ಅವಾಗಲೇ ಹೋಗ್ತಿದ್ವಲ್ಲ ಅದು. ಅಬ್ಬಬ್ಬಬ್ಬ. ಅಲ್ಲೊಂದು ರೋಡ್ ಇದೆ ಅಂತೆ, ಅದು ಕಂಪ್ಲೀಟ್ ಬ್ಲಾಕ್ ಆಗಿದೆ. ಏನೋ ಬಂಡೆಗಳೇನೋ ಬಿದ್ದು ಫುಲ್ ಕ್ಲೋಸ್ ಆಗಿದೆ ಅಂತ. ಇವಾಗ ಇಲ್ಲೇ ಹೋಗ್ಬೇಕು. ಇದು ನೋಡಿದ್ರೆ ಇಲ್ಲಿ ಯಾರೂ ಹೋಗಲ್ಲ, ನಾವೇ ಹೋಗ್ತಾ ಇರೋದು. ನೆನ್ನೆನೇ ಸಖತ್ತಾಗಿ ಆಫ್ ರೋಡ್ ಆಯ್ತಲ್ಲ ಅಂದ್ಕೊಂಡ್ರಿ. ಇದೊಂಥರ ಆಫ್ ರೋಡ್ ಅಲ್ಲ, ಡೇಂಜರಸ್ ರೋಡ್ ಥರ ಕಾಣಿಸ್ತಿದೆ ಇದು. ಏನಿಲ್ಲ, ಹೋಗೋಕ್ಕೇನಿಲ್ಲ, ಬಟ್ ಇಲ್ಲಿ ಬಂಡೆಗಳೆಲ್ಲ ನೋಡ್ತಿದ್ರೇ ಭಯ ಆಗುತ್ತೆ. ಯಾವ ರೂಟಪ್ಪ ಇದು ಅನ್ಸ್ಬಿಡುತ್ತೆ ನೋಡಿ. ಇಲ್ಲಿ ಹಿಂಗಿದೆ. ಈ ಥರ ಕಲ್ಲುಗಳು ಬಿದ್ದಿರೋ ರೋಡ್ ಆಗಿಬಿಟ್ರೆ ತುಂಬ ಹುಷಾರಾಗಿ ಬರಬೇಕಾಗುತ್ತೆ. ಅಂದರೆ ಗಾಡಿ ಕೈ ಕೊಟ್ಬಿಟ್ರೆ ತುಂಬ ಕಷ್ಟ. ಏನಾದರೂ ಪಂಚರ್ ಆಗೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಮುಗೀತು ಕತೆ. ಇಲ್ಲಿಂದ ನಾವು ತಳ್ಕೊಂಡು ಹೋಗೋದ್ರೊಳಗೆ ಸತ್ತೇ ಹೋಗಿರ್ತೀವಿ. ಅಯ್ಯಪ್ಪ. ಸುಮ್ಮನೆ ಹೋಗ್ತಾನೆ ಇದ್ದೀವಿ, ಏನು ಆನ್ಲೇ ಹೋಗ್ತೀವೋ ಅಥವಾ ಚೈನಾ ಹೋಗ್ತಿದ್ದೀವೋ ಒಂದು ಅರ್ಥ ಆಗ್ತಾಯಿಲ್ಲ. ಬಾರ್ಡ್ರ್ ಏರಿಯಾ ಅಂತಾರೆ. ಅಯ್ಯಪ್ಪ, ಇಲ್ಲೆಲ್ಲ ನೀರು ಬಂದರೆ ಏನು ಕತೆ ಅಂತ. ಅವಾಗ ಯಾವ ರೋಡಲ್ಲಿ ಹೋಗ್ತಾರೆ, ಈ ಕಡೆ ಹೋಗ್ಬೇಕಾ? ಮರಳು ಬೇರೆ ಅಲ್ವಾ, ಕಚ್ಕೊಂಡ್ಬಿಡುತ್ತೆ. ಅಯ್ಯಪ್ಪ, ಇದೇನು ಹಿಂಗಿದೆ? ಓಹೋ, ಮರಳಲ್ಲಿ ಹೋದ್ರೆ ಹೆಂಗಸ್ಕೊತೀವಿ. ಸೈಡಲ್ಲಿ ಜಾಗ ಇದೆ ಅಂತ ಏನಾದ್ರು ಹೋದರೆ ಅಲ್ಲೇ ಜಸ್ಟ್ ಸುಮ್ಮನೆ ಒಂದು ಎಂಟ್ರಿ ಕೊಟ್ವಿ ಅಷ್ಟೇ, ಕಚ್ಕೊಂಬಿಡ್ತವೆ. ಮತ್ತು ಈ ಕಡೆ ಬಂದುಬಿಟ್ವಿ, ಬೇಡಪ್ಪ ದೂರ ಆದರೂ ಪರವಾಗಿಲ್ಲ, ಆರಾಮಾಗಿ ಕಲ್ಲೊಳಗಡೆ ಹೋಗೋಣ ಅಂತ. ಯಾವುದು ಗುರು ರೋಡು ಎಲ್ಲ ಐತೋ? ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತಲ್ಲ. ಬಟ್ ಇಲ್ಲಿ ಮರಳಲ್ಲಿ ಕಚ್ಕೊಂಬಿಟ್ರೆ ಇಲ್ಲಿ ಬೇರೆ ಮರಳಿದೆ. ನಾವು ನೋಡಿದ್ರೆ ಆ ರೋಡ್ ಹೋಗ್ಬೇಕು. ಕಚ್ಕೊಂಬಿಟ್ರೆ ಭಾಳ ಕಷ್ಟ. ಅವ್ರ ಗಾಡಿ ಎದ್ದೇಳಲ್ಲ. ಆಮೇಲೆ ಕ್ಲಚ್ ಕೇಬಲ್ ತೆಂಗಿಸ್ಕೊಂಬಿಟ್ರೆ ಅವನದಾದ್ರೂ ಲೈಟ್ ವೆಯ್ಟು, ನಂದು ಆನೆ ಮರಿ ಇದ್ದಂಗಿದೆ ನೋಡಿ ಇಲ್ಲಿ. ಅಪ್ಪ ಅಯ್ಯಪ್ಪ, ಬಂತು ಗುರು. ಎಂತೆಂಥ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ ಇವತ್ತು. ಓಹೋ ಅಗೇನ್ ಸ್ಯಾಂಡ್. ಯಾವುದು ಗುರು ಇದು ರೂಟು? ಎಲ್ಲ ಬಾಯಿಗೆ ಬಂದಿದೆ ರೂಟ್ ನೋಡ್ತಾಯಿದ್ರೆ. ಯಾವುದಪ್ಪ ಅದೇನಾದರೂ ರೋಡ್ ಇದೆಯಾ ಅಲ್ಲಿ? ಯಾವುದೋ ಕಾರ್ಗಳು ಹೋಗ್ತಾ ಇದ್ದಾವೆ, ನೋಡೋಣ ಇರಿ. ಓ, ಇದೇನು ಹತ್ತುತ್ತಾ ಇಲ್ವಾ ಇಲ್ಲಿ? ಹಾಕು ಬಡಿ ಗುರು, ಹತ್ತಬೇಕು. ನೀನು ಹತ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಎಲ್ಲಪ್ಪ ರೋಡು ನಿಲ್ಲಿಸ್ಬಾರ್ದಾಯ್ತು ಅನ್ಸುತ್ತೆ. ಅರೇ ನಿಲ್ಸ್ಕೊಂಡ್ಬಿಡ್ತಲ್ಲ. ಗಾಡಿ ನೋಡು,
ಓಹೋ ನಿಲ್ಸೋಕ್ಕಾಗಲ್ಲ. ಎಲ್ಲಿ ಬಂದು ತಗ್ಲಾಕೊಂಡ್ವಿ. ಅವ್ನ ಗಾಡಿ ಹೋಗ್ತಾನೆ ಇಲ್ಲ. ಈಗ ನಾನೇ ಏನಾದರೂ ಮಾಡ್ಬೇಕೀಗ ಆ ಕಡೆಯಿಂದ ಬಂದು ಎತ್ಕೋಬೇಕಷ್ಟೆ. ಪಾಪ ಬ್ರದರ್ಸ್ ಎಲ್ಲ ಬಂದರು ಸದ್ಯ. ಇಲ್ಲೆಲ್ಲ ಕಚ್ಕೊಂತು. ಇಲ್ಲೇ ದಬ್ಬಿದ್ರೆ ಬರ್ಬೋದು. ಹಾಂ ಎಷ್ಟು रूट है ना ए रूट घर से पता नहीं रास्ता है कि नहीं, मुझे कुछ पता नहीं है। ರೋಡ್ ಇಲ್ವಲ್ಲ ಇಲ್ಲಿ. ಅಲ್ಲಿ ರೋಡ ಇಲ್ಲ, ಅಲ್ಲಿ ಫುಲ್ ಬ್ಲಾಕ್. ಇರೋ ಆಫ್ ಮಾಡು, ಗಾಡಿ ಆಫ್ ಮಾಡು. ಹಿಡ್ಕೋ ಗಾಡಿ. हाँ ब्लॉक हो गया. चलो थैंक यू भाई, थैंक यू, थैंक्स भाई, थैंक यू सो मच, थैंक यू सो मच. ಅಲ್ಲಿ ರೋಡ್ ಭಾಳ ಚೆನ್ನಾಗಿದೆ, ಕರೆಕ್ಟ್ ಎಡ್ಜಲ್ಲಿ ಬಂದು ಈ ಮೇನ್ ರೋಡಿಗೆ ಎಂಟ್ರಿ ಇದೆಯಲ್ಲ, ಈ ಥರ ಚರಂಡಿ ಮಾಡಿಬಿಟ್ಟಿದ್ದಾರೆ ಗುಂಡಿ. हमारा गाड़ी तो ऐसे हो गया. वाले क्या करेंगे यार, वो बुलाना ही पड़ेगा उन लोगों को. ये सब करूती हूँ अभी तक का. ये तो ट्यूबलेस है. ನಾನು ನಿನ್ನಿಂದ ಇಲ್ಲಿ ತನಕ ಬಂದೆ. ನಮ್ಮಮ್ಮ ನಿಂತ್ಕೊಂಡ ತಕ್ಷಣ ಮುಗೀತು, ಎಳಿದಾಯ್ತು ಹಿಂದಕ್ಕೆ. ಅದು ಮಾರ್ಲಿಂಗ್ ಇದ್ದಿದ್ದು ಟೈರ್ ನಿಧಾನಕ್ಕೆ ಒಳಗೆ ಹೋಗ್ತಾಯಿದೆ. ಅದು ಹೋದ್ಮೇಲೆ ಮುಗೀತು, ಏನೂ ಮಾಡೋಕ್ಕಾಗಲ್ಲ.